ಇಂದಿನಿಂದ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಆರಂಭ ಆಗಲಿದೆ. ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಸೇರಿ ಯಾರು ಒಳ ಹೋಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಒಂದು ಲಾಂಗ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ದರ್ಶನ್ ಅವ್ರದ್ದು. ಯಾಕಂತ ಹೇಳಿದ್ರೆ 8 ತಿಂಗಳಾಯಿತು, 6 7 ತಿಂಗಳ ಜೈಲಲ್ಲಿದ್ದರು, ಅದಾದಮೇಲೆ ರೆಸ್ಟಲ್ಲಿದ್ದರು. ಈಗ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಮೈಸೂರಿನಲ್ಲಿ 3-4 ದಿನ ಇರುತ್ತೆ ಇದು, ಭಾಗಿಯಾಗ್ತಾರೆ. ಬಟ್ ಅಲ್ಲಿ ನಜರಾಬಾರ್ ಏನಿದೆ, ಅಲ್ಲಿ ಅತಿಥಿ ಗೃಹ, ಸರ್ಕಾರಿ ಅತಿಥಿ ಗೃಹ ಇದೆ, ಅಲ್ಲಿ ಶೂಟಿಂಗ್ ನಡೆಯುತ್ತೆ. ಅಭಿಮಾನಿಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿದ್ದಾವೆ ಮಂಡ್ಯ ಮತ್ತು ಮೈಸೂರು ಕಡೆಯಿಂದ. ಯಾವುದೇ ಅನಾನುಕೂಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬೌನ್ಸರ್ಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಶೂಟಿಂಗ್ ಆರಂಭ ಆಗ್ತಾ ಇದೆ. ಈಗ ದರ್ಶನ್ ಕೂಡ ಈಗಾಗಲೇ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲೇ ಫಾರ್ಮ್ ಹೌಸ್ನಲ್ಲೇ ಇದ್ದರು ಅವರು. ಒಂದು 3 ದಿನಗಳ ಕಾಲ ನಡೆಯುತ್ತೆ. ಅದಾದಮೇಲೆ ಮತ್ತೆ ಲಲಿತ ಮಹಲ್ ಪ್ಯಾಲೇಸ್ ಏನಿದೆ ಅಲ್ಲಿ 15ನೇ ತಾರೀಕು ನಡೆಯುತ್ತೆ. ನೋಡಿ, 3 ಗೇಟ್ ಇದ್ದಾವೆ. 3 ಗೇಟ್ಗಳಲ್ಲೂ ಕೂಡ ಬೌನ್ಸರ್ಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ಪೊಲೀಸರ ಪರ್ಮಿಷನ್ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಅವರ ಅಭಿಮಾನಿಗಳು ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮೈಸೂರು ಕಡೆಗೆ ಬರ್ತಾ ಇದ್ದಾರಂತೆ. ಸಿನಿಮಾ ಶೂಟಿಂಗ್ ನೋಡೋ ಮೂಲಕ ಆದರೂ ಕೂಡ ನಮ್ಮ ಬಾಸನ್ನು ನೋಡಬೇಕು ಅಂಥೇಳಿ ಆಸೆ ಇಟ್ಕೊಂಡು, ಹಾಗಾಗಿ ಸಹಜವಾಗಿ ಅಲ್ಲಿ ಮತ್ತೆ ಅಭಿಮಾನಿಗಳು ಕ್ರೌಡ್ ಜಾಸ್ತಿ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮತ್ತು ದರ್ಶನ್ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೊಲೀಸರಿಗೂ ಕೂಡ ಇವತ್ತಿನಿಂದ ಸಿನಿಮಾ 9 ತಿಂಗಳಾದಮೇಲೆ ಸಿನಿಮಾ ಕ್ಷೇತ್ರಕ್ಕೆ ದರ್ಶನ್ ಮರಳಿದ್ದಾರೆ. ಡೆವಿಲ್ ಚಿತ್ರೀಕರಣ ಭರದಿಂದ ಈಗ ಸಾಗ್ತಾ ಇದೆ. ಇನ್ನು ಈಗಾಗಲೇ ಲಾ ಆ್ಯಂಡ್ ಆರ್ಡರ್ ಏನಿದೆ ಅದರ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 10 ಅಂದರೆ ನೋಡಿ, ಪೊಲೀಸರು ಕೂಡ ಒಂದು ಪಾಳಿಯಲ್ಲಿ 10 ಪೊಲೀಸರನ್ನು ಕೂಡ ಈಗ ಸದ್ಯಕ್ಕೆ ಶೂಟಿಂಗ್ ಸುತ್ತಮುತ್ತ ನಿಯೋಜನೆಯನ್ನು ಮಾಡಲಾಗಿದೆ ಅಂತೆ. ಒಟ್ಟು 32 ಸಿಬ್ಬಂದಿ ಇದ್ದಾರೆ ಅಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದರು ದರ್ಶನ್. ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. 10 ತಿಂಗಳ ಬಳಿಕ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್. ಮತ್ತೆ ಬಣ್ಣ ಹಚ್ಚಿದ್ದಾರೆ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇದೆ. ರೇಂಜ್ ರೋವರ್ ಕಾರ್ನಲ್ಲಿ ಆಗಮಿಸಿದ್ದಾರೆ ದರ್ಶನ್. ದರ್ಶನ್ ಈಗ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. 9 ತಿಂಗಳ ಬಳಿಕ 10 ತಿಂಗಳ ಬಳಿಕ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು ಅವರ ಸಿನಿ ಇಂಡಸ್ಟ್ರಿಯಲ್ಲಿ. ರೇಂಜ್ ರೋವರ್ ಕಾರ್ನಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾ ಬಹಳ ನಿರೀಕ್ಷೆ ಇಟ್ಕೊಂಡಿರುವಂಥ ಒಂದು ಸಿನಿಮಾ. ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಬಾಸ್ ಸಿನಿಮಾ ನೋಡಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ನೋಡಿ, ಆ ಕೊಲೆ ಕೇಸ್ ಆದಮೇಲೆ ಜೈಲಿಗೆ ಹೋದ್ರು, ಅದಾದಮೇಲೆ ಹೊರಗಡೆ ಬಂದರು, ಅವ್ರ ಬೆನ್ನುವಿನ ಸಮಸ್ಯೆ, ಹೀಗೆ ವಿಶ್ರಾಂತಿ, ಅದರಲ್ಲೇ ಒಂದು 10 ತಿಂಗಳ ಹೋಗ್ಬಿಡ್ತು. ಬಟ್ ಈಗ ದರ್ಶನ್ ಮತ್ತೆ ಸಿನಿಮಾ ಅಂಥೇಳಿ ಶುರು ಮಾಡಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ದರ್ಶನ್ ಆಗಮಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನಾವು. ಈಗಾಗಲೇ ಶೂಟಿಂಗ್ ಆರಂಭ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುನೀತ್. ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ? 10 ತಿಂಗಳಾದಮೇಲೆ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಅವರ ಅಭಿಮಾನಿಗಳ ಕಾತುರ ಹೇಗಿದೆ? ಜೊತೆಗೆ ಶೂಟಿಂಗ್ ಓವರಾಲ್ ಹೇಗೆ ನಡೆಯುತ್ತೆ ಅಂತ? ಪ್ರಭು, 10 ತಿಂಗಳ ನಂತರ ದರ್ಶನ್ ಇದೀಗ ಮತ್ತೆ ಬಣ್ಣವನ್ನು ಹಚ್ತಾ ಇರತಕ್ಕಂಥದ್ದು. ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಇದ್ದಂತಹ ದರ್ಶನ್ ಕಳೆದ 10 ತಿಂಗಳ ಹಿಂದೆ ಮೈಸೂರಿನಲ್ಲೇ ಚಿತ್ರೀಕರಣದಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅವರು ಜೈಲು ಪಾಲಾಗಿದ್ದರು. ನಂತರ ಅವರು ಜಾಮೀನಿನ ಮೇಲೆ ಬಂದಂಥದ್ದು. ಜೊತೆಗೆ ಅನಾರೋಗ್ಯದ ಒಂದು ಸಮಸ್ಯೆಯಿಂದ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಈಗ 10 ತಿಂಗಳ ಬಳಿಕ ಅದೇ ಡೆವಿಲ್ ಚಿತ್ರೀಕರಣದಲ್ಲಿ ಈಗ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಶೂಟಿಂಗಿಗೆ ಬರಲಿಕ್ಕಿಂತ ಮುಂಚೆ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ದರ್ಶನ್ ಪಡೆದುಕೊಂಡಿದ್ದಾರೆ. ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದಂತಹ ದರ್ಶನ್ ಅಲ್ಲಿ ದೇವರ ಒಂದು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತದನಂತರ ನೇರವಾಗಿ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ
ಆಗಮಿಸಿರ್ತಕ್ಕಂಥದ್ದು. ಈ ಒಂದು ಅತಿಥಿ ಗೃಹಕ್ಕೆ ಬಂದಿರತಕ್ಕಂಥ ದರ್ಶನ್ ಈಗ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಚಿತ್ರೀಕರಣದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಇರಬಹುದು, ಜೊತೆಗೆ ನಿರ್ದೇಶಕರು ಇರಬಹುದು, ಇವರೆಲ್ಲರೂ ಕೂಡ ದರ್ಶನ್ಗಾಗಿ ಕಾದು ಕುಳಿತಿದ್ರು. ದರ್ಶನ್ ಬರುತ್ತಿದ್ದಂತೆ ಈಗ ಆ ಒಂದು ಚಿತ್ರೀಕರಣ ಆರಂಭವಾಗಿರ್ತಕ್ಕಂಥದ್ದು. ಇನ್ನು ತಮ್ಮ ನೆಚ್ಚಿನ ನಟ ದರ್ಶನ್ ಅವರನ್ನ ಕಾಣಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸರ್ಕಾರಿ ಅತಿಥಿ ಗೃಹದ ಹತ್ರ ಆಗಮಿಸ್ತಾ ಇರತಕ್ಕಂಥದ್ದು. ಇನ್ನು ಇವರು ಯಾರೂ ಕೂಡ ಆ ಒಂದು ಚಿತ್ರೀಕರಣದ ಬಳಿಗೆ ತೆರಳಿದಿರೋ ರೀತಿಯಲ್ಲಿ ಬೌನ್ಸರ್ಸ್ಗಳನ್ನು ನಿಯೋಜನೆ ಮಾಡ್ತಕ್ಕಂಥದ್ದು ಇರಬಹುದು, ಜೊತೆಗೆ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಡೆವಿಲ್ ಚಿತ್ರೀಕರಣದ ಒಂದು ಚಿತ್ರೀಕರಣಕ್ಕಾಗಿಯೇ ಮೈಸೂರಿನ ಪೊಲೀಸರ ಅವಕಾಶವನ್ನು ಕೇಳಿರ್ತಾರೆ ಡೆವಿಲ್ ಚಿತ್ರತಂಡ, ಜೊತೆಗೆ ದರ್ಶನ್ ಅವರು. ಅದಕ್ಕೆ ಈಗ ಅವಕಾಶ ಸಿಕ್ಕಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಚಿತ್ರೀಕರಣ ಆರಂಭವಾಗಿರ್ತಕ್ಕಂಥದ್ದು. ನಾವು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಇದ್ದೇವೆ. ಈ ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಿ ಇವತ್ತು ಜೊತೆಗೆ ನಾಳೆ 2 ದಿನಗಳ ಕಾಲ ದರ್ಶನ್ ಅವರ ಡೆವಿಲ್ ಚಿತ್ರೀಕರಣ, ಡೆವಿಲ್ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ. ತದನಂತರ ಮತ್ತೆ 14 ಮತ್ತು 15ನೇ ತಾರೀಕು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಏನಿದೆ ಆ ಒಂದು ಪ್ಯಾಲೇಸ್ನಲ್ಲೂ ಕೂಡ ಚಿತ್ರೀಕರಣ ನಡೆಯಲಿದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಒಳಭಾಗದಲ್ಲಿ ಇರ್ತಕ್ಕಂಥ ಒಂದು ಚಿತ್ರೀಕರಣ ಹೊರಭಾಗಕ್ಕೆ ಕಾಣದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥ. ಜೊತೆಗೆ ಈ ಒಂದು ಸರ್ಕಾರಿ ಅತಿಥಿ ಗೃಹ ಏನಿದೆ ಇದು 3 ಭಾಗಗಳಲ್ಲೂ ಕೂಡ ಆ ಒಂದು ದ್ವಾರಗಳೇನಿದ್ದಾವೆ ಆ ದ್ವಾರಗಳಲ್ಲಿ ಬೌನ್ಸರ್ಸ್ಗಳನ್ನು ನಿಯೋಜನೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಯಾರಿಗೂ ಕೂಡ ದರ್ಶನ್ ಕಾಣಲಿಕ್ಕಿಲ್ಲ. ಆ ಒಂದು ಶೂಟಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅದಾವುದೂ ಆ ಒಂದು ಚಟುವಟಿಕೆಗಳಿಗೆ ಕಾಣದೇ ಇರೋ ರೀತಿಯಲ್ಲಿ ಈ ಒಂದು ಚಿತ್ರೀಕರಣ ನಡೀತಾ ಇರತಕ್ಕಂಥದ್ದು. ದರ್ಶನ್ 10 ತಿಂಗಳ ನಂತರ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ದರ್ಶನ್ ಅವರು ಜೊತೆಗೆ ಸುಮಲತಾ ಅಂಬರೀಷ್ ಅವರು ಇರಬಹುದು, ಜೊತೆಗೆ ಅಭಿಷೇಕ್ ಅಂಬರೀಷ್ ಏನಿದ್ದಾರೆ ಇವರ ಒಂದು ಸಂಬಂಧ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಆ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಗೆಲ್ಲಿಸುವ ಸಲುವಾಗಿ ದರ್ಶನ್ ಪಣ ತೊಟ್ಟಂಥದ್ದಿರಬಹುದು, ಆ ಒಂದು ಚುನಾವಣಾ ಪ್ರಚಾರದಲ್ಲಿ ತೊಡಗಿದಂಥದ್ದಿರಬಹುದು, ಇದನ್ನೆಲ್ಲವನ್ನು ಕೂಡ ಗಮನಿಸಬಹುದು. ಆದರೆ ಇದೀಗ ದರ್ಶನ್ ತನ್ನ ಅಮ್ಮ ಅಂತ ಏನು ಹೇಳಿಕೊಳ್ತಾ ಇದ್ರು ಸುಮಲತಾ ಅವರನ್ನ, ಆ ಒಂದು ಸುಮಲತಾ ಅವರನ್ನು ಅವರ ಪುತ್ರನನ್ನು ಇಬ್ಬರನ್ನೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೇ ಮಂದಿಯನ್ನು ಫಾಲೋ ಮಾಡ್ತಿದ್ದಂತಹ ದರ್ಶನ್ ಅವರೆಲ್ಲರನ್ನೂ ಕೂಡ ಈಗ ಅನ್ಫಾಲೋ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸುಮಲತಾ ಮತ್ತು ದರ್ಶನ್ ನಡುವೆ ಆ ಒಂದು ತಾಯಿ ಮಗನ ಸಂಬಂಧದಲ್ಲಿ ಬಿರುಕು ಬಿಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಸುಮಲತಾ ಅವರು ಕೂಡ ಒಂದು ಪೋಸ್ಟನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಪೋಸ್ಟ್ ಬಂದು ಮುಖ್ಯವಾಗಿ ಏನು ಆಸ್ಕರ್ ಅವಾರ್ಡನ್ನು ಯಾರಿಗೆ ಕೊಡ್ತಾರೆ ಅಂತ ಹೇಳಿದರೆ ಯಾರು ಸತ್ಯವನ್ನು ತಿರುಗಿಸ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವ್ರಿಗೆ ನೋವನ್ನು ಮಾಡ್ತಾರೆ, ಜೊತೆಗೆ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಕ್ಕಂಥದ್ದಿರಬಹುದು, ಆದಾಗ್ಯೂ ಕೂಡ ತಮ್ಮ ತಪ್ಪನ್ನು ತಾವು ಹೀರೋ ಅಂದ್ಕೊಳ್ಳೋವಂಥ ಒಂದು ಕೆಲಸವನ್ನು ಏನು ಮಾಡ್ತಾರೆ ಅಂಥವರಿಗೆ ಆಸ್ಕರ್ ಅವಾರ್ಡನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಯಾವ ರೀತಿ ಪೋಸ್ಟನ್ನು ಹಾಕಿದ್ದಾರೆ. 2 ಪೋಸ್ಟ್ಗಳನ್ನು ಒಂದು ಕಡೆ ಪೋಸ್ಟನ್ನು ನೋಡೋದು, ಮತ್ತೊಂದು ಕಡೆ ದರ್ಶನ್ ಅವರು ಇನ್ಸ್ಟಾದಲ್ಲಿ ಸುಮಲತಾ ಅವರು ಜೊತೆಗೆ ಅಭಿಷೇಕ್ ಅಂಬರೀಷ್ ಇಬ್ಬರನ್ನು ಕೂಡ ಅನ್ಫಾಲೋ ಮಾಡಿರ್ತಕ್ಕಂಥದ್ದೇನಿದೆ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಬಿರುಕು ಬಿಟ್ಟಿದೆ ಅವರ ಸಂಬಂಧ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಮುಖ್ಯವಾಗಿ ಇನ್ನೊಂದು ಏನಂತ ಹೇಳಿದರೆ ದರ್ಶನ್ 10 ತಿಂಗಳ ನಂತರ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಜೈಲು ಪಾಲಾದಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ಇರ್ಬೋದು, ಅಭಿಷೇಕ್ ಅಂಬರೀಷ್ ಅವರು ಇರ್ಬೋದು, ಇವರು ಯಾರೂ ಕೂಡ ಅವ್ರನ್ನ ಕಾಣುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಇದರಿಂದಾಗಿ ವೈಮನಸ್ಸು ಉಂಟಾಗಿದೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇರತಕ್ಕಂಥದ್ದು. ಏನಾದರೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಇದೀಗ 10 ತಿಂಗಳ ನಂತರ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಜೊತೆಗೆ ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ಹೆಚ್ಚಿನದಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಅಭಿಮಾನಿಗಳು ದರ್ಶನ್ ಅವರನ್ನ ಕಾಣ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ರು. ಹೀಗಾಗಿ ಅವರೆಲ್ಲರಿಗೂ ಕೂಡ ಇಲ್ಲಿ ದರ್ಶನ್ ಕಾಣದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿರುತ್ತೆ. ಅಂದರೆ ಎಚ್ಚರಿಕೆ ಅಂತ ಹೇಳಿದರೆ ಅವ್ರು ಯಾರ ಕಣ್ಣಿಗೂ ಬೀಳದೇ ಇರೋ ರೀತಿಯಲ್ಲಿ ದರ್ಶನ್ ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಚಾಮುಂಡಿಯ ದರ್ಶನ ಪಡೆದಂತಹ ದರ್ಶನ್ ರೇಂಜ್ ರೋವರ್ ಕಾರ್ನಲ್ಲಿ ನೇರವಾಗಿ ಸರ್ಕಾರಿ ಅತಿಥಿ ಗೃಹಕ್ಕೆ ಬರೋ ಮುಖಾಂತರ ಈಗ ಅಲ್ಲಿ ಬಣ್ಣ ಹಚ್ಚಿ ಆ ಒಂದು ಶೂಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.